ನಾವು ಅಕ್ಸೆಪ್ಟ್ ಮಾಡ್ತೀವಿ, ಇದನ್ನ ಅನುಷ್ಠಾನಕ್ಕೆ ತರ್ತೀವಿ ಅಂತ ಆದೇಶ ಮಾಡಿದ್ರೆ ನನಗೆ ಮುಂದೆ ಏನು ಪ್ರಶ್ನೆ ಇರಲ್ಲ ಸ್ವಾಮಿಗಳೇ. ಮತ್ತೆ ನೀವು ನಮ್ಮ ರಕ್ಷಣೆಗೆ ಬರಬೇಕು ಇದಕ್ಕೆ. ಯಾಕಂದ್ರೆ ಸಭಾಪತಿಗಳೇ, ಇದ್ರ ಬಗ್ಗೆ ತಮಗೆ ಸವಿಸ್ತಾರವಾಗಿ ಗೊತ್ತಿದೆ. ನಮ್ಮ ಸರ್ಕಾರ ಬಂದ್ಮೇಲೆ ಬಹಳ ಪ್ರಾಮಾಣಿಕತೆಯಿಂದ ಈ ರೆಸ್ಪಾನ್ಸಿಬಿಲಿಟಿ ಮ್ಯಾಪಿಂಗ್ ಅನ್ನ ಏನು ತಾವು ಉಲ್ಲೇಖಿಸಿದ್ರಿ ಸದಸ್ಯರು, ಅದನ್ನ ನಾವು ಮಾಡಿದ್ದೀವಿ. ಪ್ರತಿ ಇಲಾಖೆಯವರಿಗೂ ಕೂಡ ನಮ್ಮ ಡಿವಿಷನಲ್ ಕಮಿಷನರ್ ಅವ್ರ ಜೊತೆ ಕೂತಿ ಏನೇನು ಮಾಡ್ಬೋದು, ಏನೇನಿದು ಯಾವ್ಯಾವ ಅಧಿಕಾರಗಳನ್ನು ನಾವು ವಿಕೇಂದ್ರೀಕರಣ ಮಾಡ್ಬೋದು ಅಂತ ಕೂಡ ನಾವು ನೀಲಿ ನಕ್ಷೆಯನ್ನು ಹಾಕಿದ್ದೇವೆ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ ತಮಗೆ. ತಾವು ಕೇಳ್ತಾ ಇರೋದು 3 ಡೆಡ್ಲೈನ್ ಕೊಟ್ಟಿದ್ದೀರಾ ನಮಗೆ. ಅದು 3 ಡೆಡ್ಲೈನ್ ನಾನು ಕೊಡ್ಲಿಕ್ಕೆ ಆಗೋದಿಲ್ಲ ಅಧ್ಯಕ್ಷ. ಮಾನ್ಯ 20 ತಾರೀಕು ಇಲ್ಲ ಒಂದ್ ನಿಮಿಷ ಸರ್, ಇಫ್ ಐ ಮೇ ಕಂಪ್ಲೀಟ್. ಯಾಕಂದ್ರೆ ಇದು ಇನ್ನ ಕೆಲವು ಇಲಾಖೆಯಿಂದ ನಮಗೆ ಅನುಪಾಲನಾ ವರದಿ ಬರೋದಿದೆ ಅಧ್ಯಕ್ಷ. ಇದಕ್ಕೆ ಮುಖ್ಯಮಂತ್ರಿಗಳು ಅಧ್ಯಕ್ಷರಿರ್ತಾರೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಅದಕ್ಕೆ ಎಲ್ಲ ಇಲಾಖೆಯವರ ಮಂತ್ರಿಗಳಿಗೆ ಕರೆಸಿ ಒಂದು ತೀರ್ಮಾನವನ್ನ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ನಾವು ತಗೋತೀವಿ ಅಂತ ಹೇಳಕ್ ನಾನು ಬಯಸ್ತಾ ಇದ್ದೀನಿ. ಯಾಕಂದ್ರೆ ಸಮಯ ಬಹಳ ಕಮ್ಮಿ ಇದೆ, ಒಂದೇ ತಿಂಗಳಿರೋದು. ಈಗ ಇದ್ರ ಬಗ್ಗೆ ತಮ್ಗೆ ಗೊತ್ತಿದೆ, ಇದ್ರ ವಿಸ್ತರಣೆ ತಮ್ಗೆ ಗೊತ್ತಿದೆ ಅಧ್ಯಕ್ಷ. ಹೌದು, ತಾವೇ ಸ್ವಲ್ಪ ಮುಂದೆ ತಾವು ಹಿಂದೆ ಜವಾಬ್ದಾರಿ ಇದ್ದಾಗ ತಾವೇ ಸ್ವಲ್ಪ ಇದರಲ್ಲಿ ಸಾಕಷ್ಟು ಪ್ರೋಗ್ರೆಸ್ ಮಾಡಿದ್ರಿ. ಅದಾದ್ಮೇಲೆ ಎಚ್ ಕೆ ಪಾಟೀಲ್ ಸಾಹೇಬ್ರು ಸ್ವಲ್ಪ ಆಸಕ್ತಿ ತಗೊಂಡಿದ್ರು. ನೀವಿಬ್ರು ಏನ್ ಹಾಕಿದ್ರ ಹಾದಿ ಮೇಲೆ ನಾವು ನಡೀತಾ ಇರೋದು ಅಧ್ಯಕ್ಷರೇ. ಇದ್ರ ವಿಸ್ತರಣೆ, ಇದ್ರ ಗಾಂಭೀರ್ಯತೆ, ಆಳ ಅಗಲ ತಮ್ಗೆ ಗೊತ್ತಿದೆ ಅಧ್ಯಕ್ಷರೇ. ಎಲ್ಲ ಗ್ರಾಮ ಪಂಚಾಯತಿಗಳಿಗೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಅಧಿಕಾರ ಕೊಟ್ಟಿದ್ದೀವಿ. ಅಮೆಂಡ್ಮೆಂಟ್ ಆಗಿದೆ. ಆದರೆ ಇವತ್ತು ನಾವು ಇದನ್ನ ಅನುಷ್ಠಾನ ತರಕ್ಕೆ ಸರ್ ಚಿರಂಜೀವಿ ಸಿಂಗ್ ನೇತೃತ್ವದಲ್ಲಿ 16/2004 ಆರ್ಡರ್ ಮಾಡಿದ್ದಾರೆ. ಇದು ಆರ್ಡರ್ ಮಾಡಿದ್ದಾರೆ. ಆದ್ರೆ ಇದನ್ನ ಅಶ್ಯೂರೆನ್ಸ್ ಕಮಿಟಿಯಲ್ಲೂ ಡಿಸ್ಕಸ್ ಆಗಿದೆ. DR ಪಾಟೀಲ್ ಅವರ ನೇತೃತ್ವದಲ್ಲಿ ಅದು ಅಶ್ಯೂರೆನ್ಸ್ ಕಮಿಟಿಯಲ್ಲೂ ಆಗಿದೆ. ಅದಕ್ಕೆ ಇದನ್ನ ತಾವು ಅನುಷ್ಠಾನ ಮಾಡಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಾ ಇದ್ರಿ? ಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಇದ್ದಾರೆ. ಸರ್ ಮುಖ್ಯಮಂತ್ರಿಗಳಿಗೆ ನಾನು ನೀವು ಅನೌನ್ಸ್ ಮಾಡಿ. ಇದು ಬಹಳ ಇಂಪಾರ್ಟೆಂಟ್ ಐತಿ. ಗ್ರಾಮ ಎಲ್ಲ ಅಧಿಕಾರ ಕೊಡ್ಬೇಕಂತ ಅಧಿಕಾರ ಕೇಂದ್ರೀಕರಣದಿಂದ ಎಲ್ಲ ಅಧಿಕಾರವನ್ನು ಪಂಚಾಯತ್ಗೆ ಕೊಡಬೇಕು ಅನ್ನುವಂಥ ಒಂದು ಅಮೆಂಡ್ಮೆಂಟ್ ತಂದಿದ್ದರಿಂದ ಭಾಳ ಚರ್ಚೆ ಇದೆ. ನಿಮ್ಮ ಅಧ್ಯಕ್ಷತೆಯೊಳಗೆ ಸಭೆ ಆಗಿ ಅವ್ರಿಗೆ ಅಧಿಕಾರ ವಿಕೇಂದ್ರೀಕರಣ ಅಂತ ಬರೀ ಇದರಲ್ಲಿ ಆಗೈತಿ. ಸರ್ಕಾರ ಮಾಡ್ತಿ, ಬಟ್ ಅನುಷ್ಠಾನವನ್ನು ಮಾಡಿಲ್ಲ. ಅನುಷ್ಠಾನವನ್ನು ಆಗಸ್ಟ್ 15 ಮಾಡ್ಬೇಕಂತ ಹೇಳ್ಕೊಂಡು ಕೇಳ್ತಾರೆ, ಮಾಡಕಂತ ಹೇಳಿ ಗ್ರಾಮ ಇದೆ. ಈಗ ಇವರು ನಮ್ಮ ಇವಂದು ಯಾರು ಪ್ರಕಾಶ್ ರಾಠೋಡ್ ಅವ್ರು ಕೇಳಿಲ್ಲ, ಅಲ್ಲೇ ಹೇಳಪ್ಪ. ಮಾನ್ಯ ಅಧ್ಯಕ್ಷರೇ, ಪ್ರಕಾಶ್ ರಾಥೋಡ್ ಎತ್ತಿರ್ತಕ್ಕಂಥ ವಿಚಾರವನ್ನ ನಾವು ಇದ್ರ ಬಗ್ಗೆ ಕ್ಯಾಬಿನೆಟ್ ಮಟ್ಟದಲ್ಲಿ ಚರ್ಚೆ ಮಾಡಿ ಟೇಕ್ ಎ ಅಪ್ರೋಪ್ರಿಯೇಟ್ ಡಿಸಿಷನ್. ಆಗಿದೆ ಮಾಡೋಣಪ್ಪ, ನೋಡೋಣ. ಈಗ ಸರ್ ಸಭಾಪತಿಗಳೇ, ಕ್ಯಾಬಿನೆಟ್ ನಲ್ಲಿ ಚರ್ಚೆ ಈಗಾಗಲೇ ಇದು ಅನುಷ್ಠಾನ ಮಾಡಿ. ಇವರೇ ರಾಠೋಡ್ ಈಗ ಮುಖ್ಯಮಂತ್ರಿ ಫಾರ್ ಡಿಸೆಂಟ್ರಲೈಸೇಷನ್ ಅಲ್ಲ ಆಗಿದೆ, ಎಲ್ಲ ಮಾಡಿದಿರಿ. ಇಂಪ್ಲಿಮೆಂಟ್ ಮಾಡಿಬಿಡಿ ಇಮಿಡಿಯೇಟ್ಲಿ. ಆಗಸ್ಟ್ 15 ತರ ಮಾಡಿ. ಟೇಕ್ ನೆಸೆಸರಿ ಆಕ್ಷನ್. ಇದನ್ನ ನಾವು ಜಾರಿ ಹೇಳ್ತಾ ಇರ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಮಾಡಿರಿ, ಅನುಷ್ಠಾನಗೊಳಿಸ್ಬೇಕು. ಅಲ್ಲ ಏನಾದ್ರು ಕಾಲಕ್ಕೆ ಏನಾರು ಕಾಯ್ತಾ ಇದ್ದೀರಾ? ಆಷಾಢ ಬೇಡ, ಅಪ್ರೋಪ್ರಿಯೇಟ್ ಆಕ್ಷನ್. ಅಲ್ಲ ನೀವೀಗ ನೋಡಿ, ಶ್ರಾವಣದಲ್ಲಿ ಒಳ್ಳೆ ಕೆಲಸ ಮಾಡಿ ರವಿ. ನಾವು ಮಾಡೋದೆಲ್ಲ ಒಳ್ಳೆ ಕೆಲಸನೇ. ಅನುಷ್ಠಾನ ತಗೊಂಡ್ ಬರೋದ್ರಿ ಮುಖ್ಯಮಂತ್ರಿ. ಕಾಯ್ಬೇಕು, ಮಾಡ್ಬಿಡಿ. ಏನು ಅನುಷ್ಠಾನ ತರೋದು? ಹೇಳಿ ಹೋಗ್ಬಿಡು ಮರ, ಅಲ್ಲೇ ಹೇಳಿ ಹೋಗ್ಬಿಡು. ಹೇಳ್ತಾನಲ್ಲಿ ಅನುಷ್ಠಾನ ತರ್ತೀವಿ ಅಂತ ಹೇಳ್ಬಿಡಿ. ಬಾಗಿನ ಸುಂದರ ಇರು, ನೀನೇನಾದ್ರು ಮಾಡ್ತಿಲ್ಲ. ನಾವ್ ಹೇಳೋತ್ತ ಅಡ್ಡ ಬಂದಪ್ಪ.
ಇದನ್ನ ಅನುಷ್ಠಾನಕ್ಕೆಲ್ಲ ಆಗಿದೆ ಮಾಡಿರಿ, ಇದನ್ನ ಅನುಷ್ಠಾನ ತರ್ತೀವಿ ಅಂತ ಹೇಳ್ಬಿಡಿ. ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್ ಅಂತ ಹೇಳಿದ್ನಲ್ಲ. ಭಾರಿ ಮಂಡತನ. Take necessary action.